ಅದಕ್ಕೆ ಪೇತ್ರ ಯೋಹಾನರು ಅವರಿಗೆ ದೇವರ ಮಾತನ್ನು ಕೇಳುವುದಕ್ಕಿಂತ ನಿಮ್ಮ ಮಾತನ್ನು ಕೇಳುವುದು ದೇವರ ಮುಂದೆ ನ್ಯಾಯವು. ನಿಮ್ಮ ಮಾತೇನಿದೆ? ದೇವರ ಮಾತನ್ನು ಪ್ರಕಟಿಸಬಾರದು ಎನ್ನುವಂಥ ಮಾತು ನಿಮ್ಮ ಮಾತು. ನಿಮ್ಮ ಕುಲಕ್ಕೆ ಸಂಬಂಧಪಟ್ಟಂಥ ಮಾತು, ಒಂದು ಮತಕ್ಕೆ ಸಂಬಂಧಪಟ್ಟಂಥ ಮಾತು, ಒಂದು ಜಾತಿಗೆ ಸಂಬಂಧಪಟ್ಟಿರುವಂಥ ಮಾತು. ಇಂಥ ಮಾತುಗಳನ್ನು ತಂದು ದೇವರ ಮಾತುಗಳನ್ನು ಪ್ರಕಟಣೆ ಮಾಡಿಕೊಡುದು ಅಂತ ಹೇಳ್ತೀರಾ? ಸುವಾರ್ತೆ ಮಾಡಬಾರ್ದು ಅಂತ ಹೇಳ್ತೀರಾ? ದೇವರ ಮಾತನ್ನು ಕೇಳೋದು ಉತ್ತಮನ ಅಥವಾ ನಿಮ್ಮ ಮಾತನ್ನು ಕೇಳೋದು ಉತ್ತಮನ? ಪ್ರಾಣ ಕೊಟ್ಟವ್ರ ಮಾತನ್ನು ಕೇಳಬೇಕಾ, ನಿಮ್ಮ ಮಾತನ್ನು ಕೇಳಬೇಕಾ? ನೀವೇನು ಕೊಟ್ಟಿದ್ದೀರಾ, ಏನು ಮಾಡಿದ್ದೀರಾ? ದೋಚ್ಕೊಳ್ತಾ ಇದ್ದೀರಾ. ಸಮಾಜವನ್ನು ದೋಚ್ಕೊಳ್ಳೋದಕ್ಕೆ ಕುಲ, ಜಾತಿ, ಮತ ಅಂತ ಹೇಳಿ ಪ್ರಜೆಗಳ ಮಧ್ಯದಲ್ಲಿ ಗೊಂದಲವನ್ನು ಉಂಟು ಮಾಡುವಂತ ನೀವು ನಿಮ್ಮ ಮಾತನ್ನು ನಾವು ಕೇಳಬೇಕಾ? ಇಲ್ಲ. ಸೃಷ್ಟಿಕರ್ತನ ಮಾತನ್ನೇ ನಾವು ಕೇಳ್ತೇವೆ. ನಾವು ಏನು ಕಂಡಿದ್ದೀವಿ, ಏನು ನೋಡಿದ್ದೀವಿ ಅದನ್ನೇ ಸಾರ್ತೀವಿ ಅಂತ ಹೇಳಿ ಧೈರ್ಯವಾಗಿ ಒಬ್ಬ ಪೇತ್ರನು, ಒಬ್ಬ ಯೋಹಾನನು ಧೈರ್ಯವಾಗಿ ನಿಂತುಕೊಂಡು ಎದೆ ತಟ್ಟಿ ಸುವಾರ್ತೆ ಮಾಡಿರುವಂಥ ಭಕ್ತರು ಪ್ರಿಯರೇ ಅವರು.